ಸಾಧಿಸುವ ಕಿಚ್ಚು ನಿಮ್ಮಲ್ಲಿ ಸದಾ ಜಾಗೃತವಾಗಿದ್ದರೆ ನಿಮ್ಮ ಯಶಸ್ಸಿಗೆ ಕಡಿವಾಣ ಹಾಕುವವರು ಯಾರೂ ಇರಲು ಸಾಧ್ಯವಿಲ್ಲ. ಗೆಲ್ಲುವ ಉತ್ಸಾಹ ಹಾಗೂ ಗೆಲ್ಲಬೇಕೆಂಬ ಕಿಚ್ಚನ್ನು ಸದಾ ಎಚ್ಚರವಾಗಿಟ್ಟುಕೊಳ್ಳಿ. ಆಗ ಅವಕಾಶಗಳ ಹಲವಾರು ಹಾದಿಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ಹಾಯ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿರೋದು, ಈಗ ನೆಕ್ಸ್ಟ್ ಇರೋದು ಏನಂದರೆ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ. ಯಾವ್ಯಾವ ಥರದ ಸೆಕ್ಸ್ ಡಿಟರ್ಮಿನೇಷನು ಯಾವ್ಯಾವ ಆರ್ಗ್ಯಾನಿಸಮ್ದಲ್ಲಿ ಆಗುತ್ತೆ, ಯಾವ ಥರ ಅನ್ನೋದನ್ನು ಚಾರ್ಟ್ ಮುಖಾಂತರ ನಾನು ಎಲ್ಲನೂ ವಿವರಿಸಿದ್ದೇನೆ. ಈಗ ಅದರ ನೆಕ್ಸ್ಟ್ ಬರೋದು ಎರಡು ಪಾಯಿಂಟ್ ಬರುತ್ತೆ. ಒಂದು ಪ್ಯಾಲಿಯೋಟ್ರೋಫಿ ಮತ್ತು ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂತ ಬರುತ್ತೆ. ಇದು ಕೂಡ ಸ್ವಲ್ಪ ಮೆಂಡಾಲ್ಸನ್ ಇನ್ಹೆರಿಟೆನ್ಸ್ ಪ್ರಿನ್ಸಿಪಲ್ದಿಂದ ಡಿವಿಯೇಟ್ ಆಗಿರೋದು. ಮೆಂಡಾಲ್ಸ್ ಪ್ರಕಾರ ಏನು, ಒಂದು ಜೀನ್ಗೆ ಪೇರ್ ಆಫ್ ಜೀನ್ಗೆ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಯಾವಾಗಲೂ ಪೇರ್ ಆಫ್ ಜೀನ್ಗೆ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಇರುತ್ತೆ. ಮುಂದೆ ಅದು ಡಿವಿಯೇಟ್ ಆದಾಗ ಇನ್ಕಂಪ್ಲೀಟ್ ಡಾಮಿನೆನ್ಸಿ ಬಂತು. ಆವಾಗ ಏನಾಯಿತು, ಎರಡು ಕ್ಯಾರೆಕ್ಟರ್ ಕೂಡಿದಾಗ ಒಂದು ಇಂಟರ್ಮೀಡಿಯೇಟ್ ಬಂತು. ಆ ನಂತರ ಕೋ ಡಾಮಿನೆನ್ಸಿ ಅಂತ ಬಂತು. ಬ್ಲಡ್ ಗ್ರೂಪ್ ಸ್ಟಡಿ ಮಾಡಿದ್ದೀರಾ, ABO ಬ್ಲಡ್ ಗ್ರೂಪಲ್ಲಿ AB ಅನ್ನೋದು ಎರಡೂ ಡಾಮಿನೆಂಟ್ ಆಗಿ ಬಂದಾಗ ಎರಡೂ ತಮ್ಮ ಡಾಮಿನೆನ್ಸಿನ ಎಕ್ಸ್ಪ್ರೆಸ್ ಮಾಡ್ತು. ಇವೆಲ್ಲ ಏನು ಡಿವಿಯೇಟ್ ಆಗೋದು. ಹಾಗೆ ಕೆಲವೊಂದು ಫೆನಾಮಿನಾ ಜೆನೆಟಿಕ್ಸ್ದಲ್ಲಿ ಆಗಿರೋದನ್ನ ಸ್ಟಡಿ ಮಾಡಿದ್ದಾರೆ. ಆ ರೀತಿ ಒಂದು ಪ್ಯಾಲಿಯೋಟ್ರೋಫಿ ಎಂದು ಒಂದು ಫೆನಾಮಿನಾ ಆಗುತ್ತೆ. ಏನು ಪ್ಯಾಲಿಯೋಟ್ರೋಫಿ ಅಂದ್ರೆ ಏನು? ಪ್ಯಾಲಿಯೋಟ್ರೋಫಿ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಅ ಫೆನಾಮಿನಾನ್ in which single gene that exhibits multiple phenotypic expression. ನೋಡಿ, ಮೆಂಡಲ್ನಲ್ಲಿ ಒಂದು ಜೀನು, ಒಂದು ಕ್ಯಾರೆಕ್ಟರ್, ಒಂದು ಫಿನೋಟೈಪ್ ಇಂದು ಎಕ್ಸ್ಪ್ರೆಸ್. ಫಿನೋಟೈಪ್ ಅಂದ್ರೆ ಹೊರಗಿನ ಕ್ಯಾರೆಕ್ಟರ್. ಒಂದು ಜೀನಿಗೆ ಒಂದು ಕ್ಯಾರೆಕ್ಟರ್ ಅಂತ ಆಯ್ತು. ಒಂದು ಜೀನ್ ಅಂತಂದ್ರೆ ಒಂದು ಜೀನ್ ಅಂತ ತಗೋಬಾರ್ದು, ಅಲ್ಲಿ ಪೇರ್ ಆಫ್ ಜೀನ್. ಯಾವಾಗಲೂ ಒಂದು ಪೇರಿಗೆ ಒಂದು ಕ್ಯಾರೆಕ್ಟರ್ ಅಂತ ಆಯ್ತು. ಬಟ್ ಇಲ್ಲಿ ಈ ಫೆನಾಮಿನದಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಂದು ಆರ್ಗ್ಯಾನಿಸಮ್ದಲ್ಲಿ ಏನಾಗಿದೆ ಅಂದ್ರೆ, ಒಂದು ಪೇರ್ ಜೀನ್ ಅಥವಾ ಸಿಂಗಲ್ ಜೀನ್ದಿಂದ ಮೆನಿ ಕ್ಯಾರೆಕ್ಟರ್ಸ್ ಆಗುತ್ತೆ. ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಮೆನಿ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ವಿಚ್ ಎಕ್ಸ್ಪ್ರೆಸ್ ಫ್ರಾಮ್ ಸಿಂಗಲ್ ಜೀನ್. ಒಂದು ಜೀನ್ದ ಒಂದು ಕ್ಯಾರೆಕ್ಟರ್ ಆಗೋದು ಮೆಂಡಾಲ್ಸ್ ಪ್ರಿನ್ಸಿಪಲ್ಲು. ಇದು ಮೆಂಡಾಲ್ಸ್ನಿಂದ ಡಿವಿಯೇಟ್ ಆಗಿರೋದು. ಇಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ದಲ್ಲಿ ಏನಾಗಿದೆ ಅಂದರೆ, ಒಂದು ಜೀನನ್ನ ಒಂದು ಕ್ಯಾರೆಕ್ಟರ್ ಅಲ್ಲ ಮೆನಿ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಹೇಳೋ ಫೆನಾಮಿನಾಕ್ಕೆ ಪ್ಯಾಲಿಯೋಟ್ರೋಫಿ ಅಂತ ಹೇಳ್ತೀವಿ. ನೋಡಿ, ದಿಸ್ ಇಸ್ ದ ಫೆನಾಮಿನಾ ಇನ್ ವಿಚ್ ಸಿಂಗಲ್ ಜೀನ್ ವಿಚ್ ಎಕ್ಸಿಬಿಟ್ಸ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ಫಿನೋಟೈಪಿಕ್ ಅಂದ್ರೆ ಹೊರಗಡೆ ಕಾಣುವಂಥ ಗುಣಗಳು, ಒಂದು ಜೀನಿಂದ ಬೇರೆ ಬೇರೆ ಗುಣಗಳು ಒಂದೇ ಇದರಲ್ಲಿ ಕಾಣಿಸುತ್ತೆ. ಆ ಫಿನಾಮಿನಿಗೆ ಪ್ಯಾಲಿಯೋಟ್ರೋಪಿ ಅಂತ ಹೇಳ್ತೇವೆ. ನೋಡಿ, ಪ್ಯಾಲಿಯೋಟ್ರೋಪಿಕ್ ಜೀನ್ಸ್ ಅಫೆಕ್ಟ್ಸ್ ಮೆಟಬಾಲಿಕ್ ಪಾತ್ವೇ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಮ್ಯೂಟೇಶನ್ ಅನ್ನೋದು ಮುಂದೆ ಕ್ಲಾಸ್ನಲ್ಲಿ ನಾನು ತಗೋತೀನಿ. ಮ್ಯೂಟೇಶನ್ ಆದಾಗ ಆ ಜೀನ್ ಏನಾಗುತ್ತೆ, ಬೇರೆ ಬೇರೆ ರೂಪ ತಾಳ್ಕೊಂಡಾಗ ಇಲ್ಲಿ ಯಾವ ಪ್ಯಾಲಿಯೋಟ್ರೋಪಿಕ್ ಜೀನ್ಸ್ ಅಂತ ಹೇಳ್ತೇವೆ, ಯಾವ ಜೀನ್ ಚೇಂಜ್ ಆಗಿರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಒಂದು ಕ್ಯಾರೆಕ್ಟರ್ ಬದಲಿ ಮೆನಿ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅಂಥವಕ್ಕೆ ಪ್ಯಾಲಿಯೋಟ್ರೋಪಿಕ್ ಜೀನ್ ಅಂತ ಹೇಳ್ತೇವೆ. ಈ ಪ್ಯಾಲಿಯೋಟ್ರೋಪಿಕ್ ಜೀನು ಎದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ ಮೆಟಬಾಲಿಕ್ ಪಾತ್ವೇಸ್. ಐ ಥಿಂಕ್ ಯು ನೋ ವಾಟ್ ಈಸ್ ಮೆಟಬಾಲಿಸಮ್. ಫಸ್ಟ್ ಇಯರ್ದಲ್ಲೇ ಕಲ್ತಿದ್ದೀರಾ ನೀವು. ಮೆಟಬಾಲಿಸಮ್ ಅಂತಂದ್ರೆ ಟೋಟಲ್ ಕೆಮಿಕಲ್ ಚೇಂಜಸ್ ಇನ್ ದ ಸೆಲ್ ಆರ್ ದ ಆರ್ಗ್ಯಾನಿಸಮ್. ಈಗ ಒಂದು ಸೆಲ್ಲು ಅಥವಾ ಒಂದು ಆರ್ಗ್ಯಾನಿಸಮ್ ಅಂತ, ಸೆಲ್ಲೇ ಯೂನಿಟ್ ಆಫ್ ದ ಲೈಫ್. ಈ ಸೆಲ್ಲಲ್ಲಿ ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಬೇರೆ ಬೇರೆ ಸೆಲ್ ಆರ್ಗ್ಯಾನಿಲೇಸ್ ಇರುತ್ತೆ. ಪ್ರತಿಯೊಂದು ಸೆಲ್ ಆರ್ಗ್ಯಾನಿಲೇಸ್ ಒಂದು ಕೆಲಸ ಮಾಡುತ್ತೆ, ಹೌದಾ? ಮೈಟೋಕಾಂಡ್ರಿಯಾ ಇರ್ಬೋದು, ರೈಬೋಸೋಮ್ ಇರ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಇರ್ಬೋದು, ಒಂದೊಂದು ಕೆಲಸ ಮಾಡುತ್ತೆ. ಟೋಟಲ್ ಆಗಿ ತಗೊಂಡಾಗ ಎಲ್ಲ ಕೆಲಸಗಳು, ಎಲ್ಲ ಬಯೋಕೆಮಿಕಲ್ ಚೇಂಜಸ್, ಯಾವಾಗಲೂ ಬಯೋಕೆಮಿಕಲ್ ಚೇಂಜಸ್ ಆಗುತ್ತೆ. ಈ ಟೋಟಲ್ ಬಯೋಕೆಮಿಕಲ್ ಚೇಂಜಸ್ ಆಫ್ a cell or the organism, that we call it as the metabolic pathway or the metabolism ಅಂತ ಹೇಳ್ತೇವೆ. ಅವು ಬ್ರೇಕ್ ಡೌನ್ ಪ್ರೊಸೆಸರ್ ಇರ್ಬೋದು ಅಥವಾ ಕನ್ಸ್ಟ್ರಕ್ಟಿವ್ ಆರ್ ಡಿಸ್ಟ್ರಕ್ಟಿವ್ ಅಂತ. ಲಾಸ್ಟ್ ಇಯರ್ ನೀವು ಕಲ್ತಿದ್ದೀರಾ ಮೆಟಬಾಲಿಸಮ್ ದಟ್ ಡಿಫ್ರೆನ್ಶಿಯೇಟೆಡ್ ಇಂಟು ಎನಾಬಾಲಿಸಮ್
and catabolism. Anabolism and catabolism. Metabolic activities are classified into two types. ಕೆಲವೊಂದು ಕನ್ಸ್ಟ್ರಕ್ಟಿವ್ ಅಂದ್ರೆ ಸಣ್ಣ 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 ಅಣುಗಳು ಕೂಡಿ ದೊಡ್ಡದಾಗೋದು. ಸ್ಮಾಲರ್ ಮಾಲಿಕ್ಯೂಲ್ಸ್ ಗಿವ್ ರೈಸ್ ಟು ಲಾರ್ಜರ್ ಒನ್. ಅದಕ್ಕೆ ಏನ್ ಹೇಳ್ತೇವೆ? ಅನಾಬಾಲಿಕ್ ಪ್ರೊಸೆಸಸ್ ಅಂತ ಹೇಳ್ತೇವೆ. ಅಂತ ಆಕ್ಟಿವಿಟೀಸ್ಗೆ ಅನಾಬಾಲಿಕ್. ದೀಸ್ ಆರ್ ಜನರಲಿ ವಿ ಕಾಲ್ ಇಟ್ ಆಸ್ ದಿ ಕನ್ಸ್ಟ್ರಕ್ಟಿವ್ biochemical changes. ಕನ್ಸ್ಟ್ರಕ್ಟಿವ್ ಬಯೋಕೆಮಿಕಲ್ ಚೇಂಜಸ್. ಕೆಲವೊಂದು ಏನಾಗುತ್ತೆ, ದೊಡ್ಡ ಮಾಲಿಕ್ಯೂಲು ಸ್ಟೆಪ್ ಬೈ ಸ್ಟೆಪ್ ಸ್ಪ್ಲಿಟ್ ಆಗ್ತಾ ಕೊನೆಗೆ ಚಿಕ್ಕದಾಗಿ ಮಾಲಿಕ್ಯೂಲ್ ಆಗುತ್ತೆ. ಅಂತ ಪ್ರೊಸೆಸ್ಸಿಗೆ ಏನು ಹೇಳ್ತೇವೆ? ಆಕ್ಟಿವಿಟೀಸ್ಗೆ ಕೆಟಬಾಲಿಕ್ ಆಕ್ಟಿವಿಟೀಸ್. ಇವು ಜನರಲಿ ಏನು ಹೇಳೋದು? ಬ್ರೇಕ್ ಡೌನ್ processes. ಇವು ಕನ್ಸ್ಟ್ರಕ್ಟಿವ್, ಇವು ಡಿಸ್ಟ್ರಕ್ಟಿವ್. ಟೋಟಲ್ ಏನಿರುತ್ತೆ, ಬೇರೆ ಬೇರೆ ಮೆಟಬಾಲಿಕ್ ಪಾತ್ವೇಸು ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ ಲಿವಿಂಗ್ ಆರ್ಗ್ಯಾನಿಸಮ್ದಲ್ಲಿ. ಈ ಪ್ಯಾಲಿಯೋಟ್ರೋಪಿಕ್ ಜೀನ್ ಇದ್ರೆ ಇವು ಯಾವಾಗಲೂ ಈ ಮೆಟಬಾಲಿಕ್ ಆಕ್ಟಿವಿಟಿಗೆ ಏನು ಮಾಡುತ್ತೆ? ಎಫೆಕ್ಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಮೆಟಬಾಲಿಕ್. ದೀಸ್ ಪ್ಯಾಲಿಯೋಟ್ರೋಪಿಕ್ ಜೀನ್ಸ್ ಅಫೆಕ್ಟ್ಸ್ ದ ಮೆಟಬಾಲಿಕ್ ಪಾತ್ವೇ. ರಿಸಲ್ಟಿಂಗ್ ಇದರಿಂದ ಏನಾಗುತ್ತೆ? ಆ ಮೆಟಬಾಲಿಕ್ ಪಾತ್ವೇ ಯಾವಾಗಲೂ ಡೆಫಿನೆಟ್ ಆಗಿರುತ್ತೆ. ಆ ಮೆಟಬಾಲಿಕ್ ಪಾತ್ವೇ ಚೇಂಜ್ ಆದಾಗ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ಫಾರ್ಮೇಷನ್ ಆದಾಗ ಬೇರೆ ಬೇರೆ ಥರದ ಫಿನೋಟೈಪಿಕ್ ಕ್ಯಾರೆಕ್ಟರು ಎಕ್ಸ್ಪ್ರೆಸ್ ಆಗುತ್ತೆ. ಅದಕ್ಕೊಂದು ಎಕ್ಸಾಮ್ ಈ ಪ್ಯಾಲಿಯೋಟ್ರೋಪಿ. ಇಲ್ಲಿ ನೀವು ಅರ್ಥ ಮಾಡ್ಕೊಳೋದಿಷ್ಟೇ, ನೀವು ನೆನ್ಪಿಟ್ಕೊಳೋದಿಷ್ಟೇ. ಜನರಲಿ ಇದು 1 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ಪ್ಯಾಲಿಯೋಟ್ರೋಪಿಸಮ್ ಆರ್ ವಾಟ್ ಈಸ್ ಪ್ಯಾಲಿಯೋಟ್ರೋಪಿ. ಅವಾಗ ನೀವು ಜಸ್ಟ್ ಈ ಡೆಫಿನೇಷನ್ ಬರೆದ್ರೆ ಸಾಕು. It is a phenomena in which single gene exhibits multiple phenotypic expression. ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಫೀನೈಲ್ ಕೀಟೋನೋರಿಯಾ. ದಿಸ್ ಈಸ್ ಒನ್ ಆಫ್ ದ ಜೆನೆಟಿಕ್ ಡಿಸಾರ್ಡರ್. ಇದಕ್ಕೇನು ಹೇಳ್ತೇವೆ? ಜೆನೆಟಿಕ್ ಡಿಸಾರ್ಡರ್. ಇದಕ್ಕೆ ಜೆನೆಟಿಕ್, ಅದರಲ್ಲಿ ಜೀನ್ಸ್ದಲ್ಲಿ ನ್ಯೂನತೆ, ಜೆನೆಟಿಕ್ ಕಂಟೆಂಟಲ್ಲಿ ನ್ಯೂನತೆ ಆದಾಗ, ಪರ್ಟಿಕ್ಯುಲರ್ ಜೀನಲ್ಲಿ ನ್ಯೂನತೆ ಆದಾಗ ಇದು ಕಂಡೀಷನ್ ಆಗುತ್ತೆ. ಅದಕ್ಕೆ ಫೀನೈಲ್ ಕೀಟೋನೋರಿಯಾ. ದಿಸ್ ಇಸ್ ಒನ್ ಜೆನೆಟಿಕ್ ಡಿಸಾರ್ಡರ್. ಇದು ಆಗೋದು ಇಲ್ಲಿ ಒಂದೇ ಜೀನ್ದಿಂದ ಬೇರೆ 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 ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಆಗುತ್ತೆ. ಅದಕ್ಕೆ ಇದಕ್ಕೇನು ಹೇಳ್ತೇವೆ? ಪ್ಯಾಲಿಯೋಟ್ರೋಪಿಕ್ ಫೆನಮಿನಾ ಅಂತ ಹೇಳ್ತೇವೆ. ಈ ಫೀನೈಲ್ ಕೀಟೋನೋರಿಯಾ ಒಳಗೆ ಆಗೋದೇನು? ಇಲ್ಲಿ ಒಂದು ಜೀನ್ ಇರುತ್ತೆ. ಆ ಜೀನ್ ಪರ್ಟಿಕ್ಯುಲರ್ ಎನ್ಸೈಮ್ ಅನ್ನ ಏನ್ ಮಾಡಬೇಕು? ಪ್ರೊಡ್ಯೂಸ್ ಮಾಡಬೇಕು. ಆ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಆದ್ರೆ ಆ ಜೀನ್ ಏನಾಗುತ್ತೆ ಅಂದ್ರೆ ಮ್ಯೂಟೇಷನ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮ್ಯೂಟೇಷನ್ ಬಗ್ಗೆ ತಗೋತೀನಿ. ಸೊ ಈ ಮ್ಯೂಟೇಷನ್ ಆಗುತ್ತೆ. ಮ್ಯೂಟೇಷನ್ ಹೆಂಗಾಗುತ್ತೆ ಅಂದ್ರೆ, ಮ್ಯೂಟೇಷನ್ ಮೀನ್ಸ್ ಸಡನ್ ಚೇಂಜಸ್ in the genetic content. ಜೆನೆಟಿಕ್ ಕಂಟೆಂಟ್ ಯಾವಾಗಲೂ ಅದ್ರ ಸ್ಟ್ರಕ್ಚರು ಡೆಫಿನೆಟ್ ಆಗಿರುತ್ತೆ. ಈ ಸ್ಟ್ರಕ್ಚರಲ್ಲಿ ಯಾವುದೋ ಎನ್ವಿರಾನ್ಮೆಂಟಲ್ ಇನ್ಫ್ಲುಯೆನ್ಸ್ದಿಂದ ಅದರದ್ದು ಸ್ಟ್ರಕ್ಚರು ಚೇಂಜ್ ಆಗುತ್ತೆ. ಆ ಸ್ಟ್ರಕ್ಚರ್ ಲೆವೆಲ್ ಚೇಂಜ್ ಆಗೋದು ಅದು ಕ್ಲಾಸಿಫಿಕೇಶನ್ ಹೇಳ್ತೇವೆ. ಈ ಸಡನ್ ಆಗಿ ಸ್ಟ್ರಕ್ಚರಲ್ ಚೇಂಜಸ್ ಆಗೋದಕ್ಕೆ ಮ್ಯೂಟೇಷನ್ ಅಂತ. ಆವಾಗ ಒಂದು ಜೀನ್ ಅಂದರೆ ಅದರಲ್ಲಿ ಡೆಫಿನೆಟ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಈ ನ್ಯೂಕ್ಲಿಯೋಟೈಡ್ ಕಂಟೆಂಟ್ ಯಾವಾಗಲೂ ಏನಿರುತ್ತೆ? ಡೆಫಿನೆಟ್ ಆಗಿರುತ್ತೆ. ಈ ಡೆಫಿನೆಟ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಿ ಎಲ್ಲಾದರೂ ಚೇಂಜ್ ಆದರೆ, ಎಕ್ಸಾಂಪಲ್ ಕೊಡ್ತೇನೆ. ಇದು ಒಂದು DNA ಸ್ಟ್ಯಾಂಡ್, ಅಲ್ಲಿ ABCDE ಅಂತ ಹಿಂಗೆ ಲೀನಿಯರ್ ಆಗಿದೆ. ಒಂದು ವೇಳೆ ಎನ್ವಿರಾನ್ಮೆಂಟಲ್ ಕಂಡೀಷನ್ದ ಇದು ಏನಾಗ್ಬಿಡುತ್ತೆ ಅಂತಂದ್ರೆ, ಈ ನ್ಯೂಕ್ಲಿಯೋಟೈಡು ವೇರಿಯೇಷನ್ ಆಗುತ್ತೆ. B ಬರುತ್ತೆ, A ಹೋಗ್ಬಿಡುತ್ತೆ, C ಬರುತ್ತೆ, E ಬರುತ್ತೆ, F ಬರುತ್ತೆ, D ಹೋಗುತ್ತೆ. ಇರಬಹುದು, ಹೋಗ್ಬೋದು. ಇವಾಗ ನೋಡಿ, ಇದಕ್ಕೂ ವ್ಯತ್ಯಾಸ ಆಯ್ತಲ್ವಾ? ಈ ತರ ಸಡನ್ ಆಗಿ ವ್ಯತ್ಯಾಸ ಆಗೋದಕ್ಕೆ, ಜೆನೆಟಿಕ್ ಜೀನ್ದಲ್ಲಿ ಆಗೋದಕ್ಕೆ ಏನು ಹೇಳ್ತೇವೆ ನಾವು? ಮ್ಯೂಟೇಷನ್ ಅಂತ ಹೇಳ್ತೇವೆ. ಇಲ್ಲಿ
ಒಂದು ಜೀನು ಮ್ಯೂಟೇಷನ್ ಆಗಿ ಅದು ಆಕ್ಚುಲಿ ಆ ಜೀನ್ ಏನ್ ಮಾಡುತ್ತೆ, ಅದು ಜೀನು ಯಾವಾಗಲೂ ಪ್ರೋಟೀನ್ ಅನ್ನು ತಯಾರಿಸುತ್ತೆ. ಅದು ಒಂದು ಎನ್ಸೈಮ್ ಫಿನೈಲ್ ಎಲನೈನ್ ಹೈಡ್ರಾಕ್ಸಿಲೇಸ್ ಅನ್ನೋ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಅದು ನಾರ್ಮಲ್ ಆಗಿ ಏನ್ ಮಾಡಬೇಕು, ಆ ಜೀನು ಫಿನೈಲ್ ಎಲನೈನ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಆದ್ರೆ ಆ ಜೀನದ ವೇರಿಯೇಷನ್ ಆಗಿದ್ರಿಂದ, ಇಲ್ಲಿ ನೋಡಿ ಜೀನ್ ವೇರಿಯೇಷನ್ ಆಯ್ತಲ್ವಾ, ಅವಾಗ ಅದು ಫಿನೈಲ್ ಎಲನೈನ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಅನ್ನ ಅದು ಪ್ರೊಡ್ಯೂಸ್ ಮಾಡೋದೇ ಇಲ್ಲ. ಮಾಡಲಿಲ್ಲ ಅಂದಾಗ ಅಲ್ಲಿರುವಂಥ ನಾರ್ಮಲ್ ಫಂಕ್ಷನ್ನು ಆಗಲ್ಲ. ಆವಾಗ ಅಂತ ಇಂಡಿವಿಜುವಲ್ ಅಲ್ಲಿ ಯಾವಾಗಲೂ ಏನಿರುತ್ತೆ, ಬೇರೆ ಬೇರೆ ರೂಪದ ಗುಣಗಳು ಕಾಣಿಸ್ತಾವೆ. ಏನು, ಒಂದು ಮೆಂಟಲ್ ರಿಟಾರ್ಡ್ನೆಸ್ಸು, ಹೇರು, ಸ್ಕಿನ್ ಪಿಗ್ಮೆಂಟೇಷನ್ನು, ಅದು ಒಂದೇ ಜೀನು ಚೇಂಜ್ ಆಗೋದ್ರಿಂದ ಈ ಥರ ಕ್ಯಾರೆಕ್ಟರ್ಸು ಕಾಣಿಸ್ಕೊಂತೇವೆ. ಒಂದೇ ಜೀನದಿಂದ ಇದು ಮೆಂಟಲ್ ರಿಟಾರ್ಡ್ನೆಸ್ ಒಂದು ಕ್ಯಾರೆಕ್ಟರ್, ಹೇರ್ ಪಿಗ್ಮೆಂಟೇಷನ್ ಒಂದು ಕ್ಯಾರೆಕ್ಟರ್, ಸ್ಕಿನ್ ಪಿಗ್ಮೆಂಟೇಷನ್ ಇನ್ನೊಂದು ಕ್ಯಾರೆಕ್ಟರ್. ಹಾಗೆ ಒಂದೇ ಜೀನ್ದಿಂದ ಮೆನಿ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ವಿಚ್ ಎಕ್ಸ್ಪ್ರೆಸ್, ಒಂದೇ ಜೀನದಿಂದ ಬೇರೆ ಬೇರೆ ಗುಣಗಳನ್ನು ಕಾಣೋದು ನಾವೇನು ಹೇಳ್ತೇವೆ, ಆ ಫೆನಾಮಿನಾಗೆ ಪ್ಯಾಲಿಯೋಟ್ರೋಪಿ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? Paleotropy means it is phenomena in which single gene exhibits multiple phenotypic expression. Exhibits ಅಂದ್ರೆ ಅದು ತೋರಿಸೋದು, ಮಲ್ಟಿಪಲ್ ಅಂದ್ರೆ ಮೆನಿ, ನಾಟ್ ಟೂ, ಮೋರ್ ದೆನ್ ಟೂ. ನೋಡಿ ಇಲ್ಲಿ ಮೆಂಟಲ್ ರಿಟಾರ್ಡ್ನೆಸ್ ಒಂದು ಕ್ಯಾರೆಕ್ಟರಾ, ಹೇರ್ ಪಿಗ್ಮೆಂಟೇಷನ್ ಒಂದು ಕ್ಯಾರೆಕ್ಟರಾ, ಸ್ಕಿನ್ ಪಿಗ್ಮೆಂಟೇಷನ್ ಒಂದು ಕ್ಯಾರೆಕ್ಟರಾ. ಇಲ್ಲಿ ಒಂದೇ ಒಂದು ಜೀನ್ ಚೇಂಜ್ ಆಗಿದೆ. ಒಂದೇ ಒಂದು ಜೀನ್ದಿಂದ ಒಂದು ಕ್ಯಾರೆಕ್ಟರ್ ಬದಲಿ more than 2 characters or 3-4 characters that express, that is call it as the multiple phenotypic expression. ಎಕ್ಸಾಂಪಲ್ ಇಲ್ಲಿ ನೀವು ಕೇಳಿದ್ರೆ ಡೆಫಿನೇಷನ್ ಕೇಳ್ತಾರೆ 1 ಮಾರ್ಕ್ಸಿಗೆ. ಈ ಡೆಫಿನೇಷನ್ ಅನ್ನು ಬರಿಬೇಕು. ಇಟ್ ಈಸ್ ಅ ಫೆನಾಮಿನಾ ಇನ್ ವಿಚ್ ಸಿಂಗಲ್ ಜೀನ್ ಎಕ್ಸಿಬಿಟ್ಸ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಅಂಡ್ ಯು ಗಿವ್ ಎಕ್ಸಾಂಪಲ್ ಫಿನೈಲ್ ಕೀಟೋನೋರಿಯಾ. ಇನ್ ದಿಸ್ ಫಿನೈಲ್ ಕೀಟೋನೋರಿಯಾ ನಿಮಗೆ ಗೊತ್ತಿತ್ತು ಅಂದ್ರೆ ಇದನ್ನೆಲ್ಲ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅದರ್ವೈಸ್ ಯು ಗಿವ್ ದ ಎಕ್ಸಾಂಪಲ್ ಫಿನೈಲ್ ಕೀಟೋನೋರಿಯಾ. ದಿಸ್ ಈಸ್ ಒನ್ ಆಫ್ ದ ಜೆನೆಟಿಕ್ ಡಿಸಾರ್ಡರ್. ಇದು ಒಂದು ಜೆನೆಟಿಕ್ ನ್ಯೂನತೆ, ಡಿಸಾರ್ಡರ್. ಅಲ್ಲಿ ಏನಾಗುತ್ತೆ, ಒಂದು ಜೀನಿನಿಂದ ಮೆಂಟಲ್ ರಿಟಾರ್ಡ್ನೆಸ್, ಹೇರ್ ಪಿಗ್ಮೆಂಟೇಷನ್ ಅಂಡ್ ಸ್ಕಿನ್ ಪಿಗ್ಮೆಂಟೇಷನ್ ಅನ್ನೋ ಗುಣಗಳು ಕಾಣುತ್ತೆ ಅನ್ನೋದು ಹೇಳೋದೆ ಪ್ಯಾಲಿಯೋಟ್ರೋಪಿ. ಓಕೆ, ಈಗ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಓಕೆ, ಈಗ ಪ್ಯಾಲಿಯೋಟ್ರೋಫಿ ಅನ್ನೋದು ಹೇಗೆ ಸ್ಟಡಿ ಮಾಡಿದ್ರ ಹಾಗೆ ಇನ್ನೂ ಒಂದು ಫೆನಾಮಿನ ಆಗುತ್ತೆ. ಅದಕ್ಕೆ ಏನು ಹೇಳ್ತೇವೆ, ಪಾಲಿಜೀನಿಕ್ ಇನ್ಹೆರಿಟನ್ಸ್. ಇನ್ನೊಂದು ಯಾವುದು, ಪಾಲಿಜೀನಿಕ್ ಇನ್ಹೆರಿಟನ್ಸ್. ಪಾಲಿ ಮೀನ್ಸ್ ವಾಟ್, ಮೆನಿ. ಪಾಲಿ ಅಂದ್ರೆ ಮೆನಿ, ಜೀನಿಕ್ ಇನ್ಹೆರಿಟನ್ಸ್. ನೋಡಿ, ಪ್ಯಾಲಿಯೋಟ್ರೋಪಿಯಲ್ಲಿ ಒಂದು ಜೀನ್ನಿಂದ ಮೆನಿ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗ್ತಿತ್ತು. ಇಲ್ಲಿ ಇಟ್ ಈಸ್ ಅ ಟೈಪ್ ಆಫ್ ಇನ್ಹೆರಿಟನ್ಸ್ ಇನ್ ವಿಚ್ ಕ್ಯಾರೆಕ್ಟರ್ಸ್ ಆರ್ ಟ್ರೈಟ್ಸ್ ಅನ್ನೋದು ಮೆಂಡಲ್ ಯೂಸ್ ಮಾಡಿರುವಂತ ವರ್ಡ್. ಅದಕ್ಕೆ ಈ ಕ್ಯಾರೆಕ್ಟರ್ಸ್ ಅಂದ್ರು ಒಂದೇ, ಟ್ರೈಟ್ಸ್ ಅಂದ್ರು. ಕ್ಯಾರೆಕ್ಟರ್ಸ್ ಆರ್ controlled by 3 or more genes. This is very important. One character controlled by 3 or more genes. Such characters are called ಪಾಲಿಜೀನಿಕ್ ಕ್ಯಾರೆಕ್ಟರ್ಸ್. ನೋಡಿ, ಹೆಲಿಯೋಟ್ರೋಪಿದು ಎಕ್ಸಾಕ್ಟ್ ಅಪೋಸಿಟ್ ಇದು. ಅದರಲ್ಲಿ ಏನಾಗುತ್ತೆ, ಒಂದು ಜೀನ್ದಿಂದ ಮೆನಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಇಲ್ಲಿ ಮೆನಿ ಜೀನ್ದಿಂದ ಮೋರ್ ಜೀನ್, 3 or more ಜೀನ್ಸ್ದಿಂದ ಒಂದೇ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಆ ಕ್ಯಾರೆಕ್ಟರ್ ಒಳಗೆ ಸ್ಲೈಟ್ ಚೇಂಜಸ್ ಇರುತ್ತೆ. ಕ್ಯಾರೆಕ್ಟರ್ ಒಂದೇ, ಆದರೆ ಅದನ್ನ ಕಂಟ್ರೋಲ್ ಮಾಡೋ ಜೀನ್ಸ್ ಏನು, 3 or more. ದಟ್ ಫೆನಮಿನಾ ವಿ ಕಾಲ್ ಇಟ್ ಆಸ್ ದಿ ಪಾಲಿಜೀನಿಕ್ ಇನ್ಹೆರಿಟನ್ಸ್. ಮೆನಿ ಜೆನೆಟಿಕ್ expression anta. Once again I will tell. So it is a type of inheritance in which the traits of the characters are controlled by 3 or more genes. One character which is controlled by 3 or more genes, and what are the character which controlled by 3 or more genes, such characters are called polygenic characters or traits. What are polygenic traits?
Polygenic traits are these polygenic traits which controlled by 3 or more genes. Okay, this phenomena which is called polygenic inheritance. The 3 or more genes which control the single character, that is called polygenic inheritance. So here phenotype reflects contribution of each allele and is also influenced by the environment. How these 3 or more genes which controlled single character? This is mainly influenced by environmental condition. ಇದು ತುಂಬಾ ಇಂಪಾರ್ಟೆಂಟ್. ಈ ಎಕ್ಸಾಂಪಲ್ ಹೇಳ್ತೀನಿ, ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ಇದು ಈ ತರದ್ದು 3 ಅಥವಾ 4 3ಕ್ಕಿಂತ ಜಾಸ್ತಿ ಜೀನು ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಕ್ ಕಾರಣ ಏನು ಅಂತಂದ್ರೆ ಮೇನ್ ಆಗಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್, ಇನ್ಫ್ಲುಯೆನ್ಸ್ಡ್ ಬೈ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ದಿಸ್ ಒನ್ ಯು ರಿಮೆಂಬರ್. ಆ ನಂತರ ನಾನು ಏನು ಅಂತ ಹೇಳ್ತೀನಿ. ಈ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ಗೆ ಎಕ್ಸಾಂಪಲ್ ಏನು? ಹ್ಯೂಮನ್ ಸ್ಕಿನ್ ಕಲರ್. ಹ್ಯೂಮನ್ ಸ್ಕಿನ್ ಕಲರ್ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಪಾಲಿಜಿನಿಕ್ ಇನ್ಹೆರಿಟೆನ್ಸ್. ಈಗ ಹ್ಯೂಮನ್ ಸ್ಕಿನ್ ಕಲರ್, ಮನುಷ್ಯನಲ್ಲಿ ಇದು ಸ್ಕಿನ್ ಕಲರ್ ಬರುತ್ತಲ್ವಾ, ಒಬ್ರಂಗೆ ಕಲರ್ ಇನ್ನೊಬ್ರಿಗೆ ಇರೋದೇ ಇಲ್ಲ, ಸ್ಲೈಟ್ ಆದ್ರೂ ಡಿಫ್ರೆನ್ಸ್ ಇರುತ್ತೆ. ಫುಲ್ ಬೆಳ್ಳಗಿರ್ತಾರೆ, ಫುಲ್ ನಿಗ್ರೋಸ್ ನೋಡಿದ್ರೆ ಫುಲ್ ಕಪ್ಪಿರ್ತಾರೆ, ಅಮೇರಿಕನ್ ನೋಡಿದ್ರೆ ಫುಲ್ ಬೆಳ್ಳಗಿರ್ತಾರೆ. ಇಂಡಿಯನ್ಸು ಗೋಧಿಗೆಂಪು ಅಂತ ಹೇಳ್ತೀವಿ, ಆ ಗೋಧಿಗೆಂಪಲ್ಲೇ ಬೇಜಾನ್ ಡಿಫ್ರೆನ್ಸಿಯೇಷನ್ ಆಗುತ್ತೆ. ಇದು ಏನು ಅಂತಂದ್ರೆ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ಉದಾಹರಣೆ ಆಗಿದೆ. ಮನುಷ್ಯನಲ್ಲಿ ಚರ್ಮದ ಬಣ್ಣ ಅನ್ನೋದು ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ಉದಾಹರಣೆ. ಇಲ್ಲಿ ನೋಡಿ, ಇದರಲ್ಲಿ ಏನು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀವಿ. ಹೇಗೆ ಸ್ಕಿನ್ ಕಲರ್ ಡಿಟರ್ಮಿನ್ ಮಾಡ್ತೀವಿ, ಹೇಗೆ ಕಂಡು ಹಿಡಿತೀವಿ ಅಂದರೆ, ಇಲ್ಲಿ ಮೇನ್ ಆಗಿ 3 ಜೀನ್ಸ್ ಇದಾವೆ. ಜೀನ್ ಎ, ಜೀನ್ ಬಿ, ಜೀನ್ ಸಿ. ಈ 3 ಜೀನ್ ಏನಿದಾವಲ್ಲ, ಇವು ಡಾಮಿನೆಂಟ್ ಅಲೀಲ್ಸ್ ಅಥವಾ ಡಾಮಿನೆಂಟ್ ಜೀನ್ಸ್. ಇವು ಸ್ಕಿನ್ ಕಲರ್ ಅನ್ನ ಕಂಟ್ರೋಲ್ ಮಾಡ್ತವೆ. 3 ಡಾಮಿನೆಂಟ್, ಎ ಬಿ ಸಿ. ಈ 3 ಇಲ್ಲಿ ಹೇಳಿದ್ದೇನು, 3 ಅಥವಾ 3ಕ್ಕಿಂತ ಜಾಸ್ತಿ ಜೀನು ಒಂದೇ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡುತ್ತೆ. ಹೌದಾ? ಎ ಮತ್ತು ಬಿ ಮತ್ತು ಸಿ, ಈ 3 ಜೀನ್ ಇದಾವೆ. ಈ 3 ಜೀನ್ ಏನ್ ಮಾಡುತ್ತೆ? ಚರ್ಮದ ಬಣ್ಣವನ್ನ ಏನ್ ಮಾಡುತ್ತೆ? ಕಂಡು ಹಿಡಿಯೋಕ್ಕೆ ಸಹಾಯ ಆಗುತ್ತೆ ಈ 3 ಜೀನು. ಇಲ್ಲಿ ನೋಡಿ, ಎ ಬಿ ಈ ಕ್ಯಾಪಿಟಲ್ ಬರ್ದಿದ್ದೀನಿ. ಯಾಕೆ ಕ್ಯಾಪಿಟಲ್ ಅಂತಂದ್ರೆ ಇವು ಡಾಮಿನೆಂಟ್. ಡಾಮಿನೆಂಟ್ ಯಾವಾಗಲೂ ಕ್ಯಾಪಿಟಲ್ ಬರೀತೀವಿ. ಹಾಗೆ ಇದಕ್ಕೆ ಅನುಗುಣವಾಗಿ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ. ಹೌದಾ? ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ. ಈ 3 ಏನು? ರಿಸೆಸಿವ್ ಕ್ಯಾರೆಕ್ಟರ್ಸ್. ಯಾಕಂದ್ರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಬೇಕಲ್ವಾ? ಇವು ಡಾಮಿನೆಂಟು, ಇವು ರಿಸೆಸಿವ್. ಹೌದಾ? ಈಗ F1 ಜನರೇಷನ್ದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ದಲ್ಲಿ ಸ್ಕಿನ್ ಕಲರ್ ಅಂತಂದ್ರೆ ಮನುಷ್ಯನಲ್ಲಿ ಚರ್ಮದ ಬಣ್ಣ ಹೇಗೆ, ಈಗ ತಂದೆ ತಾಯಿಗಿದ್ದಾಗ ಮಕ್ಕಳಿಗೆ ಯಾವ ತರದ ಚರ್ಮದ ಬಣ್ಣ ಬರುತ್ತೆ ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್ದಲ್ಲಿ ಹೇಳ್ತೇವೆ. ಇಲ್ಲಿ ಹೇಳಿರೋದು ಏನು ಅಂತಂದ್ರೆ, ಇವರು 2 ಜೀನ್ ತಗೊಂಡಿದ್ದಾರೆ. ಬೇಸಿಕ್ ಆಗಿರೋದೆಷ್ಟು ನೋಡಿ, ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ಅಲ್ಲಿ ತಂದೆ ತಾಯಿಗೆ ಕಲರ್ ಇರೋದ್ರಿಂದ ಅದರಿಂದ ಮಕ್ಕಳಿಗೆ ಯಾವ ತರದ ಸ್ಕಿನ್ ಕಲರ್ ಅಥವಾ ಚರ್ಮದ ಬಣ್ಣ ಬರುತ್ತಾ ಅನ್ನೋದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು. ಈ ನಾವು ಕಲ್ತಿರೋ ಪ್ರಕಾರ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ದಲ್ಲಿ ಹ್ಯೂಮನ್ ಸ್ಕಿನ್ ಕಲರ್ ಅಂತ ಹೇಳಿದೀವಿ. ಅಲ್ಲಿ 3 ಜೀನು, ಎ ಬಿ ಮತ್ತು ಸಿ ಅನ್ನೋ 3 ಜೀನುಗಳು ಡಾಮಿನೆಂಟ್ ಜೀನು ಒಂದು ಸ್ಕಿನ್ ಕಲರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಇಲ್ಲಿ ಕೊಟ್ಟಿರೋದು 2 ಉಪಯೋಗಿಸಿ ಮಾಡ್ತಾ ಇದ್ದೇವೆ. 3 ಉಪಯೋಗಿಸಿದ್ರೆ ತುಂಬಾ ಆಗುತ್ತೆ ಅನ್ಕೊಂಡು 2, ಈಗ ಎ ಮತ್ತು ಬಿ ಅನ್ನ ತಗೊಂಡಿದ್ದೇವೆ. ಹೌದಾ? ಇಲ್ಲಿ ಇದು ಏನಿದು ಫಿಮೇಲ್ ರಿಪ್ರೆಸೆಂಟೇಷನ್, ಇದು ಮೇಲ್ ರಿಪ್ರೆಸೆಂಟೇಷನ್. ಇದು ತಾಯಿ, ಇದು ತಂದೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ತಾಯಿ ಕಡೆ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ಗೊತ್ತಾಯ್ತಾ? ಈಗ ಎನೋ ಡಾಮಿನೆಂಟು, ಬಿನೋ ಡಾಮಿನೆಂಟು. ಇದಕ್ಕೆ ಎಕ ಸ್ಮಾಲ್ ಎ ರಿಸೆಸಿವ್, ಬಿ ಕ ಸ್ಮಾಲ್ ಬಿ ರಿಸೆಸಿವ್. ಆಯ್ತಾ? ಈಗ ಇಲ್ಲಿ ತಗೊಂಡಿರೋದೇನಿದು ಹಿಟ್ರೊಜೈಗಸ್. ಇದು ಇವೆರಡೂ ಕೂಡಿ ಸ್ಕಿನ್ ಪಿಗ್ಮೆಂಟ್ ಅನ್ನೇ ಮಾಡುತ್ತೆ. ಇಲ್ಲಿ ತಾಯಿಯ ಬಣ್ಣ ಇಲ್ಲಿ ತೋರಿಸಿದ್ದಾರೆ, ಲೈಟ್ ಗೋಧಿಗೆಂಪು ಹಂಗೆ ಬರುತ್ತೆ. ಆಯ್ತಾ? ತಂದೆ ಹೇಗಿದೆ ನೋಡಿ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, 2 ಏನಿದಾವು ಕ್ಯಾಪಿಟಲ್. ನೋಡಿ,
ಇದು ಡಾಮಿನೆಂಟ್ ಅಂದಾಗ ಡಾರ್ಕ್ನೆಸ್ ಯಾರು ತುಂಬಾ ಕಪ್ಪಿರ್ತಾರೆ ಅವ್ರ ಕಡೆ. ಇನ್ನೊಂದು ಹೇಳೋದು ಮರ್ತೆ, ಮುಖ್ಯವಾಗಿ ಈ ಸ್ಕಿನ್ ಪಿಗ್ಮೆಂಟೇಶನ್ ಹೇಗಾಗುತ್ತೆ, ನಮ್ಮಲ್ಲಿ ಚರ್ಮದ ಬಣ್ಣ ಯಾವ್ದು ಕಾರಣದಿಂದ ಬರುತ್ತೆ, ಅಲ್ಲಿ ನಮ್ಮ ಚರ್ಮದಲ್ಲಿ ಒಂದು ಮೆಲನಿನ್ ಅನ್ನೋ ಪಿಗ್ಮೆಂಟ್ ಇದೆ. ಮೆಲನಿನ್ ಅನ್ನೋ ಒಂದು ಪಿಗ್ಮೆಂಟ್ ಇದೆ. ಇದು ಏನ್ ಮಾಡುತ್ತೆ, ಚರ್ಮಕ್ಕೆ ಬಣ್ಣ ಕೊಡುತ್ತೆ. ಇದ್ರದ್ದು ಪ್ರಮಾಣ ಜಾಸ್ತಿ ಆದಾಗ ಕಪ್ಪಿರ್ತಾರೆ, ಇದ್ರ ಪ್ರಮಾಣ ಕಡಿಮೆ ಆದಾಗ ಬೆಳ್ಳಗಿರ್ತಾರೆ. ಇದು ಹೆಚ್ಚಾಗೋದು ಕಡಿಮೆ ಆಗೋದು ಅದನ್ನು ಕಂಟ್ರೋಲ್ ಮಾಡೋದು ಈ ಜೀನ್ಗಳು. ಆಯ್ತಾ? ಇಲ್ಲಿ ತಾಯಿದು ಈ ಕಲರ್ ಇದೆ, ಯಾಕಂದ್ರೆ ಕಾಂಬಿನೇಷನ್ ಏನಿದೆ ಇಲ್ಲಿ, ಏನೋ ಹಿಟ್ರೋಜೈಗಸ್ ಇದೆ, ಬಿನೂ ಹಿಟ್ರೋಜೈಗಸ್ ಇದೆ. ಹಾಗಾಗಿ ಗೋಧಿಗೆಂಪು. ಇಲ್ಲಿ ನೋಡಿ ತಂದೆ ಕಡೆ ಎರಡೂ ಕ್ಯಾಪಿಟಲ್ ಎ ಇದೆ, ಒಂದು ಕ್ಯಾಪಿಟಲ್ ಬಿ, ಒಂದು ಸ್ಮಾಲ್ ಬಿ. ನೋಡಿ ಇದು ಡಾರ್ಕ್ ಕಲರು, ಇದು ಇಲ್ಲಿ ಸ್ವಲ್ಪ ಲೈಟು. ಅಲ್ಲಿಗೆ ಇದನ್ನು ತಗೊಂಡಾಗ ಇದು ತುಂಬಾ ಡಾರ್ಕ್, ತಂದೆ ತುಂಬಾ ಡಾರ್ಕ್ ಕಲರು, ತಾಯಿ ಗೋಧಿಗೆಂಪು. ಆಯ್ತಾ? ಇವರು ಯಾವ ತರದ ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ನೋಡಿ. ಇಲ್ಲಿ ಬರೋದು ಈ ಸೈಡ್ ಇಂದು, ಇದು ತಾಯಿ ಕಡೆ ಎ ಬಿನಾದ್ರೂ ಆಗ್ಬಹುದು, ಎ ಬಿ ಇದಾದ್ರೂ ಕೂಡಬಹುದು, ಇಲ್ಲ ಅಂತಂದ್ರೆ ಇದು ಮತ್ತು ಇದಾದ್ರೂ ಕೂಡಬಹುದು. ಇದು ಗ್ಯಾಮೆಟ್ಸ್, ಇವೆಲ್ಲ ಏನದು ಗ್ಯಾಮೆಟ್ಸ್. ಅಥವಾ ಇದು ಮತ್ತೆ ಇದು ಕೂಡಬಹುದು ನೋಡಿ, ಸ್ಮಾಲ್ ಎ ಕ್ಯಾಪಿಟಲ್ ಬಿ ಅಥವಾ ಸ್ಮಾಲ್ ಎ ಸ್ಮಾಲ್ ಬಿ. ಇದು 4 ತರದ ಗ್ಯಾಮೆಟ್ ಫಾರ್ಮೇಶನ್. ಈಗ 2 ಹಿಡಿದಾಗ 3 ಹಿಡಿದಾಗ ಇನ್ನೂ ತುಂಬಾ ಆಗುತ್ತೆ, ಅದಕ್ಕೆ 2ಅನ್ನೇ ಕನ್ಸಿಡರ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಇಲ್ಲಿ ಈ ತರದ್ದು 4 ಕಾಂಬಿನೇಷನ್ ನಿಮ್ಗೆ ಸಿಗುತ್ತೆ. ಆಯ್ತಾ? ಇಲ್ಲಿ ತಂದೆ ಕಡೆ ಯಾವ ತರದ ಗ್ಯಾಮೆಟ್ ಆಗುತ್ತೆ, ಇದು ಒಂದು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ, ಅಥವಾ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ, ಇದು ಮತ್ತು ಇದು. ಸೊ ಇಲ್ಲಿ ಈ ಕ್ಯಾಪಿಟಲ್ ಎ ಈ ಕ್ಯಾಪಿಟಲ್ ಬಿ ಆ ತರ ತಗೊಂಡಿರೋದು. ಈ ಕ್ಯಾಪಿಟಲ್ ಎ ಈ ಸ್ಮಾಲ್ ಬಿನೂ ಕೂಡಬಹುದು, ಅಥವಾ ಕ್ಯಾಪಿಟಲ್ ಎ ಸ್ಮಾಲ್ ಬಿನೂ ಕೂಡಬಹುದು. ಇದು ತಂದೆ ಕಡೆ ಇರುವಂತ ಕಾಂಬಿನೇಷನ್. ಹೀಗೆ ಇದು ಕೂಡಿದಾಗ ಹೇಗಿರುತ್ತೆ, ಇದು ಕೂಡಿದಾಗ ಹೇಗಿರುತ್ತೆ, ನೀವು ಡೈ ಹೈಬ್ರಿಡ್ ಕ್ರಾಸ್ ಮಾಡಿದಿರಲ್ಲ ಆ ತರ ನೀವು ಕಾಂಬಿನೇಷನ್ ತಗೊಂಡಾಗ ನಿಮಗೆ ಇಲ್ಲಿ ಸ್ಕಿನ್ ಕಲರ್ದು ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ನೋಡಿ, ಈ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಇದ್ದಾಗ ಇವರು ತುಂಬಾ ಡಾರ್ಕ್ ಕಲರ್ ಇರುತ್ತೆ, ತಂದೆಗಿಂತ ಡಾರ್ಕ್ ಕಲರ್ ಬರುತ್ತೆ. ಇಲ್ಲಿ ತಂದೆಗೆ ಏನಾಗಿದೆ, ಇಲ್ಲಿ ಬಿ ಅಲ್ಲಿ ಹಿಟ್ರೋಜೈಗಸ್ ಇದೆ, ಇಲ್ಲಿ ನೋಡಿ ಇದು ಹೋಮೋಜೈಗಸ್. ಏನೋ ಹೋಮೋಜೈಗಸ್, ಬಿನೂ ಹೋಮೋಜೈಗಸ್ ಆದಾಗ ಈ ತಂದೆ ತಾಯಿಗಿಂತ ಡಾರ್ಕ್ ಕಲರ್ ಮಗುವಲ್ಲಿ ಬರುತ್ತೆ. ಯಾಕಂದ್ರೆ ಈ ಗ್ಯಾಮೆಟ್ ಈ ತರ ಗ್ಯಾಮೆಟ್ ಫಾರ್ಮೇಶನ್ ಆದಾಗ ಬಣ್ಣದ ಇದು ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಒಬ್ರಿದಂಗೆ ಇನ್ನೊಬ್ರು ಇರಕ್ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ, ತಂದೆದು ಡಾರ್ಕ್ ಇದೆ, ತಾಯಿದು ಗೋಧಿ ಬಣ್ಣ ಇದ್ರೂ ಕೂಡ ಈ ಕಾಂಬಿನೇಷನ್ದಲ್ಲಿರುವಂತ ಆಸ್ಪ್ರಿಂಗಿಗೆ ಇವರಿಬ್ಬರಿಗಿಂತ ಕಪ್ಪಾಗಿರುತ್ತೆ. ಯಾಕಂದ್ರೆ ಗ್ಯಾಮೆಟ್ ಫಾರ್ಮೇಶನ್ ಹೀಗಿದೆ. ಅಥವಾ ಇದು ಮತ್ತು ಇದು ಬಂದಾಗ ಇಲ್ಲಿ ತಂದೆ ಬಣ್ಣ ಬರುತ್ತೆ. ಆ ತರ ನೀವು ಕಾಂಬಿನೇಷನ್ ಇಷ್ಟು 16 ಕಾಂಬಿನೇಷನ್ ನಿಮಗೆ ಸಿಗುತ್ತೆ. ನೀವು ಮಾಡ್ತಾ ಹೋದಾಗ ಇದು ಮತ್ತೆ ಇದು ಈ ತರ ಮಾಡಿದಾಗ ನಿಮ್ಗೆ ಏನಿರುತ್ತೆ, 16 ಕಾಂಬಿನೇಷನ್ಸ್ ಸಿಗುತ್ತೆ. ಈ 16 ಕಾಂಬಿನೇಷನ್ಸ್ ಕೂಡ ಏನಿರುತ್ತೆ, ಒಂದಕ್ಕೊಂದು ಸೇಮ್ ಇರೋದಿಲ್ಲ, ಒಂದಕ್ಕೊಂದು ಸೇಮ್ ಇರಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಈಗ ಮೆಂಡಲ್ಸ್ದಲ್ಲಿ ಡೈ ಹೈಬ್ರಿಡ್ ಮಾಡಿದಾಗ ಏನಾಗಿತ್ತು, 9:3:3:1 ರೇಷಿಯೋ ಬಂದಿತ್ತು. ಅಂದ್ರೆ 9 1 ತರ ಇತ್ತು, 3 1 ತರ ಇತ್ತು, 3 1 ತರ ಇತ್ತು, 1 1 ತರ ಇತ್ತು. ಆಯ್ತಾ? ಇಲ್ಲಿ ನೀವು ಈ ಸ್ಕಿನ್ ಕಲರ್ ಅನ್ನು ತಗೊಂಡ್ರೆ ಪ್ರತಿಯೊಂದು ಕಾಂಬಿನೇಷನ್ದಾಗೂ ಚೇಂಜ್ ಇದೆ. ನಾನು ಇವಾಗ ಹೇಳ್ತೇನೆ ನಿಮ್ಗೆ. ನೋಡಿ, ಇಲ್ಲಿ AABB ಹೌದಾ, ಎರಡು ಕ್ಯಾಪಿಟಲ್ ಅಂದಾಗ ತುಂಬಾ ಡಾರ್ಕ್ ಇರುತ್ತೆ ಮಗುವಿನ ಕಲರ್. ಇಲ್ಲಿ ತಗೊಳ್ಳೋಣ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಆವಾಗ ತಂದೆ ಬಣ್ಣ ಬರುತ್ತೆ ಈ ಮಗುವಿಗೆ. ಈ ಕಾಂಬಿನೇಷನ್ ಇದಿಲ್ಲ, ತಂದೆ ಬಣ್ಣ ಬರುತ್ತೆ. ಇಲ್ಲಿ ನೋಡಿ, ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಇದು ಡಾರ್ಕ್ ಆಗುತ್ತೆ, ಇಲ್ಲಿ ಕ್ಯಾಪಿಟಲ್ ಇದೆ ಸ್ಮಾಲ್ ಎ ಇದೆ, ಇದು ಸ್ವಲ್ಪ ಲೈಟ್ ಆಗುತ್ತೆ. ಅವಾಗ ಈ ಬಣ್ಣ ಬರೋದಿಲ್ಲ, ಇದು ಮತ್ತೆ ಇದ್ರ ಮಧ್ಯದ ಬಣ್ಣ ಬರುತ್ತೆ. ನೀವು ಪ್ರತಿಯೊಂದು ಕಾಂಬಿನೇಷನ್ದಾಗೂ ಎಲ್ಲಾನು ಡಿಫ್ರೆಂಟೇ ಬರುತ್ತೆ. ಹಾಗಾಗಿ ನೋಡಿ, ಇದು ಒಂದೇ ಕಲರ್ ಬರುತ್ತೆ. ಇಲ್ಲಿ ನೋಡಿ, ಕ್ಯಾಪಿಟಲ್ ಎ ಸ್ಮಾಲ್ ಎ
ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ಇಲ್ಲಿ ಏನಾಗುತ್ತೆ, ಇದು ಕ್ಯಾಪಿಟಲ್, ಇದು ಡಾರ್ಕು, ಇದು ಡಾರ್ಕು, ಇದಕ್ಕೂ 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 ನೀವು ಹೊಂದಿಸ್ಕೊಂಡಾಗ ಈ ಬಣ್ಣನೇ ಬೇರೆ ಆಗುತ್ತೆ, ಈ ಬಣ್ಣನೇ ಬೇರೆ ಆಗುತ್ತೆ. ಸ್ಕಿನ್ ಕಲರ್ ಒಂದೇ ಕ್ಯಾರೆಕ್ಟರ್, ಆದರೆ ಇಲ್ಲಿ 16 ಥರದ್ದು ನಿಮಗೆ ಸ್ಕಿನ್ ಕಲರ್ಸು ಸಿಗುತ್ತೆ. ಯಾಕಂತಂದ್ರೆ ಇದು ಒಂದೇ ಸ್ಕಿನ್ ಕಲರ್ ಅನ್ನೋ ಒಂದೇ ಕ್ಯಾರೆಕ್ಟರ್ಗೆ ಇಲ್ಲಿ 2 ಜೀನ್ ಅಷ್ಟೇ ತಗೊಂಡಿದ್ದೀವಿ ನಾವು. ಆಕ್ಚುಲಿ 3 ಜೀನು ಕಂಟ್ರೋಲ್ ಮಾಡುತ್ತೆ, ಎ ಬಿ ಸಿ. ಈ ಎ ಬಿ ಸಿ ಕಾಂಬಿನೇಷನ್ ಮಾಡ್ಕೊಂಡಾಗ ತುಂಬ ಆಗುತ್ತೆ. ಅದಕ್ಕೆ ಎಲ್ಲಿ ಈ ಥರ ಕಾಂಬಿನೇಷನ್ ಬರುತ್ತೆ ಅದು ಲೈಟ್ ಇರುತ್ತೆ, ಎಲ್ಲಿ ಈ ಥರ ಕಾಂಬಿನೇಷನ್ ಬರುತ್ತೆ ಆವಾಗ ಇದಕ್ಕಿಂತ ಡಾರ್ಕ್ ಇರುತ್ತೆ, ಎಲ್ಲಿ ಈ ಥರ ಕಾಂಬಿನೇಷನ್ ಬರುತ್ತೆ ಇನ್ನೂ ಡಾರ್ಕ್ ಇರುತ್ತೆ, ಎಲ್ಲಿ 2 ಕ್ಯಾಪಿಟಲ್ ಬರುತ್ತೆ ಅದು ಫುಲ್ ಡಾರ್ಕ್ ಇರುತ್ತೆ. ಅದೇ ಹೇಳೋದು ಲೈಟರ್ ಟು ಡಾರ್ಕ್, ದಿಸ್ ಈಸ್ ಮೇನ್ಲಿ ಡಿಪೆಂಡ್ ಅಪಾನ್ ದ ಕಾಂಬಿನೇಷನ್ ಆಫ್ ದೀಸ್ ಜೀನ್ಸ್. ಕಾಂಬಿನೇಷನ್ ಆಫ್ ಜೀನ್ಸ್ ನೋಡಿ, ಇಲ್ಲಿ 2 ಕ್ಯಾಪಿಟಲ್ ಎ ಸ್ಮಾಲ್ ಬಿ ಸ್ಮಾಲ್ ಬಿ ಇಲ್ಲಿದೆ ನೋಡಿ. ಒನ್ ಮೋರ್ ಈಸ್ ದೇರ್ ಹಿಯರ್, 2 ಬರುತ್ತೆ, ಕ್ಯಾಪಿಟಲ್ ಎ ಸ್ಮಾಲ್ ಬಿ ಕ್ಯಾಪಿಟಲ್ ಎ ಸ್ಮಾಲ್ ಬಿ. ಇಲ್ಲೊಂದಿದೆ, ಇವೆರಡು ಒಂದೇ ಇದಾವಲ್ಲ, 2 ಈ ಕಲರ್ ಇರುತ್ತೆ, ಲೈಟ್ ಕಲರ್. ಯಾಕಂತಂದ್ರೆ ಇಲ್ಲಿ ಇದು ರಿಸೆಸಿವ್, ಇದರಲ್ಲಿ ಒಂದು ರಿಸೆಸಿವ್, ಇದು ಒಂದೇ ಡಾಮಿನೆಂಟ್ ಇರೋದ್ರಿಂದ ಅಲ್ಲಿ ಏನಿರುತ್ತೆ ಲೈಟ್ ಕಲರ್ ಇರುತ್ತೆ. ಸ್ಕಿನ್ ಏನಿರುತ್ತೆ ಅವರು ಹೆಚ್ಚಾಗಿ ಬೆಳ್ಳಗಿರ್ತಾರೆ. ಈ ರಿಸೆಸಿವ್ ಬಂತು ಅಂತಂದ್ರೆ ಎ ಬಿ ಸಿ ಅಂದ್ರೆ ಅವ್ರು ತುಂಬಾ ಬೆಳಗಿರುತ್ತೆ, ಅವರಲ್ಲಿ ಮೆಲನಿನ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಇರುತ್ತೆ, ಅವರು ತುಂಬಾ ಏನದು ಬೆಳ್ಳಗಾಗಿರ್ತಾರೆ. ಅದೇ ನೀವು ಇಲ್ಲಿ ನೋಡಿ, ಕ್ಯಾಪಿಟಲ್ ಎ ಆಮೇಲೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಇಲ್ಲಿ ಒಂದೇ ಸ್ಮಾಲ್, ಇದು ಕ್ಯಾಪಿಟಲ್ ಇದೆ, ಇದು ಕ್ಯಾಪಿಟಲ್ ಇದೆ, ಇದು ಒಂದು ಸ್ಮಾಲ್ ಬಂದಿದೆ, ಅಥವಾ ಬಿ ಸ್ಮಾಲ್ ಇರ್ಬೋದು, ಅಥವಾ ಎ ಬಿ ಸ್ಮಾಲ್ ಇರ್ಬೋದು. ಆವಾಗ ಇವ್ರಕ್ಕಿಂತ ಇವ್ರ ಕಲರು ಸ್ವಲ್ಪ ಡಾರ್ಕ್ ಇರುತ್ತೆ. ಈ ಕಾಂಬಿನೇಷನ್ ಬಂದಾಗ ಇವರು ಫುಲ್ ಲೈಟ್ ಕಲರ್ ಇರುತ್ತೆ, ಬೆಳಗಿರ್ತಾರೆ, ಅವ್ರಿಗಿನ್ನ ಸ್ವಲ್ಪ ಕಪ್ಪ ಈ ಕಾಂಬಿನೇಷನ್ ಬರುತ್ತೆ. ಒಂದು ವೇಳೆ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅಥವಾ ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಬಿ ನೋಡಿ, ಇದು ಡಾರ್ಕು, ಇಲ್ಲಿ ಸ್ವಲ್ಪ ಲೈಟು, ಇಲ್ಲಿ ಸ್ವಲ್ಪ ಲೈಟ್, ಇಲ್ಲಿ ಡಾರ್ಕ್ನೆಸ್ ಜಾಸ್ತಿ ಅಲ್ವಾ, ಅವಾಗ ಈ ಕಾಂಬಿನೇಷನ್ಗಿಂತ ಈ ಕಾಂಬಿನೇಷನ್ ಬಂದಿದ್ರೆ ಇನ್ನೂ ಡಾರ್ಕ್ ಇರುತ್ತೆ ಅವ್ರ ಸ್ಕಿನ್ ಕಲರ್. ಒಂದ್ ವೇಳೆ ಎಲ್ಲಾನು ಡಾಮಿನೆಂಟೇ ಬಂದಿತ್ತು ಅಂದ್ರೆ ಕ್ಯಾಪಿಟಲ್ ಬಂದಿತ್ತು ಅಂದ್ರೆ ಅವ್ರು ತುಂಬಾ ಡಾರ್ಕ್ ಇರ್ತಾರೆ. ಅದಕ್ಕೆ ಇನ್ನೂ ಒಂದು ಏನ್ ಪಾಯಿಂಟ್ ಹೇಳಿದೆ ನಾ ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದೆ, ದಿಸ್ ಫೆನಾಮಿನಾ ಇನ್ಫ್ಲುಯೆನ್ಸ್ಡ್ ಬೈ ಎನ್ವಿರಾನ್ಮೆಂಟ್. ಇನ್ಫ್ಲುಯೆನ್ಸ್ಡ್ ಬೈ ಎನ್ವಿರಾನ್ಮೆಂಟ್. ಯಾಕೆ ಎನ್ವಿರಾನ್ಮೆಂಟ್ ಅಂತ ಹೇಳಿದೆ? ಯಾಕಂದ್ರೆ ನಮ್ಮ ಎನ್ವಿರಾನ್ಮೆಂಟ್ ಕಂಡೀಷನ್ನು ಈ ಮೆಲನಿನ್ ಪಿಗ್ಮೆಂಟೇಷನ್ ಜೀನ್ ಕಾಂಬಿನೇಷನ್ ಅನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ನೋಡಿ, ಇವಾಗ ನಿಗ್ರೋಸ್ ಫುಲ್ ಕಪ್ಪಿರ್ತಾರೆ, ಅವರಿಗೆ ಮೆಲನಿನ್ ಕಂಟೆಂಟು ಜಾಸ್ತಿ ಇರುತ್ತೆ, ಅವರಲ್ಲಿ ಕಾಂಬಿನೇಷನ್ ಯಾವಾಗಲೂ ಈ ಥರ ಇರುತ್ತೆ, ಎಲ್ಲ ಡಾಮಿನೆಂಟ್ ಇರುತ್ತೆ. ಅದೇ ನೀವು ಅಮೇರಿಕನ್ಸ್ ತಗೊಳ್ಳಿ, ಅವರು ತುಂಬಾ ವೈಟ್ ಇರ್ತಾರೆ, ಅಂದ್ರೆ ಅಲ್ಲಿ ಮೆಲನಿನ್ ಇರೋದಿಲ್ಲ, ಅವ್ರದ್ದು ಯಾವಾಗಲೂ ಏನಿರುತ್ತೆ ಸ್ಮಾಲ್ ಬಿ. ಬಟ್ ನಮ್ಮ ಇಂಡಿಯನ್ಸ್ ಒಳಗೆ ಡಿಫ್ರೆಂಟ್ ಆಗುತ್ತೆ, ಈ ಥರದ ಕಾಂಬಿನೇಷನ್ ಬರುತ್ತೆ. ಗೊತ್ತಾಯ್ತಾ? 3 ಜೀನು, 3ಕ್ಕಿಂತ ಹೆಚ್ಚಿಗೆ ಜೀನು ಒಂದು ಕ್ಯಾರೆಕ್ಟರ್ ಕಂಟ್ರೋಲ್ ಮಾಡೋ ಫೆನಾಮಿನಿಗೆ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ದ ಪಾಲಿಜೀನಿಕ್ ಇನ್ಹೆರಿಟೆನ್ಸ್. ಇವತ್ತಿಗೆ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ಬರುವ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಮ್ಯೂಟೇಷನ್ನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.